ನೋಡಿ, ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸತ್ತು ಹೋಗಿದೆ. ನಿರಂತರವಾಗಿ ಕೋಬುಗಲಭೆ ಆಗ್ತಾ ಇದ್ದಾವೆ. ಇದು ಮೊದಲನೇದಲ್ಲ, ಒಂದು ವರ್ಷದಲ್ಲಿ 7ನೇದು 8ನೇದು. ಇಲ್ಲಿ ನರೇಗಲ್ದಲ್ಲಿ ಸುಮಾರು 3 ದಶಕಗಳಿಂದ ಹಲವಾರು ಸಂದರ್ಭಗಳಲ್ಲಿ ಇಲ್ಲಿ ಕೋಮ ಶಾಂತಿ ಕದಡಿರುವಂಥದ್ದು ನಾವು ನೋಡ್ತೀವಿ. ಅದಕ್ಕೆ ಶಾಶ್ವತ ಪರಿಹಾರವಾಗಿ ಕೂಡ ಕೆಲವು ಕ್ರಮಗಳನ್ನು ನಮ್ಮ ಸರ್ಕಾರ ಇದ್ದಾಗ ಉದಾಸೀನರಿದ್ದಾಗ ಮಾಡಿದ್ವಿ. ಮಸೂತಿಗೆ ಹೆಚ್ಚಿನ ಜಾಗವನ್ನು ಕೊಟ್ಟು ಅವ್ರಿಗೆ ಬೇರೆ ಹೋಗಿ ಬರೋದಕ್ಕೆ ಬೇರೆ ಬಾಗಿಲನ್ನು ಮಾಡಿ ವ್ಯವಸ್ಥೆ ಮಾಡಿ, ಅವತ್ತಿನ DC ಅವ್ರು ಪ್ರೊಸೀಡಿಂಗ್ ಮಾಡಿ, ಇದು ಮೇನ್ ರೋಡು ಎಲ್ಲರೂ ಎಲ್ಲ ಕಮ್ಯುನಿಟಿ ಯೂಸ್ ಮಾಡಬೇಕು ಅನ್ನುವಂಥ ತೀರ್ಮಾನ ಆಗಿದೆ. ತೀರ್ಮಾನ ಆಗಿರುವಂಥ ಇದನ್ನು ಇವತ್ತು ಯಾವ ಪೊಲೀಸರು ಪಾಲಿಸ್ತಾ ಇಲ್ಲ, ಅದು ನೋಡೋಕ್ಕೂ ತಯಾರಿಲ್ಲ. ಕಾನೂನು ಸುವ್ಯವಸ್ಥೆ ಕಾಪಾಡೋರೇ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಡಕ್ಕೆ ಕಾರಣ. ಉದಾಹರಣೆಗೆ, ಈ ಘಟನೆಯ ಪೂರ್ವಭಾವಿಯಾಗಿ ಏನು ಕ್ರಮ ತೆಗೆದುಕೊಂಡಿಲ್ಲ. ಸೆನ್ಸಿಟಿವ್ ಪ್ಲೇಸ್ ನರೇಗಲ್ಲು, ಬೊಮ್ಮನಹಳ್ಳಿ, ಬಂಕಾಪುರ ಇವೆಲ್ಲವೂ ಕೂಡ ಸೆನ್ಸಿಟಿವ್ ಪ್ಲೇಸ್ ಇದ್ದಾವೆ. ಎಲ್ಲೂ ಕ್ರಮ ತೆಗೆದುಕೊಂಡಿಲ್ಲ. ಜಿಲ್ಲೆಯಲ್ಲಿ 112 ಕಳಿಸಿದಾರಂತೆ. 112ದಲ್ಲಿ ಇಬ್ಬರು ಇರ್ತಾರೆ. ಇಂಥ ಸೆನ್ಸಿಟಿವ್ ಪ್ಲೇಸಲ್ಲಿ ನಿಯಂತ್ರಣ ಮಾಡೋಕ್ಕೆ ಸಾಧ್ಯನಾ? ಇದು ಟೋಟಲ್ ನಿರ್ಲಕ್ಷ್ಯ ಪೊಲೀಸರದು, ಇಲ್ಲಿಯ CPI, ಇಲ್ಲಿಯ SI. ಆಮೇಲೆ ವರಿಷ್ಠ ಅಧಿಕಾರಿ SP. ಇದು ವೈಯಕ್ತಿಕ ಅಂದರು. ನಾನು ಇವತ್ತು SP ಅವ್ರು ಕೇಳೋಕ್ಕೆ ಇಚ್ಛಪಡ್ತೀನಿ, ಅದು ಹೆಂಗೆ ವೈಯಕ್ತಿಕ ಹೇಳ್ರಿ. ಹೆಂಗೆ ವೈಯಕ್ತಿಕ? ಯಾವುದಾದ್ರೂ ಅವ್ರ ನಡುವೆ ವ್ಯಾಜ್ಯ ಇದೆಯಾ? ಯಾವುದಾದ್ರೂ ಹೊಲದ ವ್ಯಾಜ್ಯ ಇದೆ, ಇನ್ನೊಂದು ವ್ಯಾಜ್ಯ ಇದೆಯಾ? ಹೆಂಗೆ ನೀವು ವೈಯಕ್ತಿಕ ಅಂದ್ರಿ? ಅಂದರೆ ಇದನ್ನು ಭಾಳ ಹಗುರವಾಗಿ ತೊಗೊಂಡ್ರಿ. 1ನೇದ್ದು 2ನೇದು ದಾರಿ ತಪ್ಪಿಸೋ ಪ್ರಯತ್ನ ಮಾಡ್ತೀರಿ, 3ನೇದು ಮುಚ್ಚಿ ಹಾಕೋ ಪ್ರಯತ್ನ ಮಾಡ್ತಾಯಿದ್ದೀರಿ. ಅದಕ್ಕೆ ಐ ಡಿಮಾಂಡ್ ದಿ ಆ್ಯಕ್ಷನ್ ಆನ್ SP, ನಂಬರ್ 1. ಆ್ಯಂಡ್ ಐ ಡಿಮಾಂಡ್ ಸಸ್ಪೆನ್ಷನ್ ಆಫ್ CPI ಆ್ಯಂಡ್ SI ಆಫ್ ಹಾನಗಲ್. ಅವರಿಬ್ಬರದು ಸಸ್ಪೆನ್ಷನ್ ಆಗಬೇಕು. ಮತ್ತು ಒಂದು SIT ಮಾಡಿ ಇದ್ರ ಇಂಕ್ವೈರಿ ಆಗಬೇಕು. ಜಿಲ್ಲಾ ಪೊಲೀಸರಿಂದ ನ್ಯಾಯ ಸಿಗೋದಿಲ್ಲ. ಇವ್ರು ಏನು ಮಾಡ್ತಾರೆ, ಏನಾರು ಗಲಾಟೆ ಆದರೆ ಆ ಕಡೆ ಒಂದು 20 ಜನ, ಈ ಕಡೆ ಒಂದು 20 ಜನ ಕೇಸ್ ಹಾಕಿ ಮುಗಿಸ್ಬಿಡ್ತಾರೆ. ಇದೇ ಹಾನಗಲಲ್ಲಿ ಈ ಟೆರರಿಸ್ಟ್ ಜೊತೆಗೆ ಸೇರಿರುವಂಥವ್ರನ್ನೆಲ್ಲ ಕೇಸ್ ಬುಕ್ ಮಾಡಿ ಅವ್ರನ್ನ ಬೇಲ್ ಮೇಲೆ ರಿಲೀಸ್ ಆದಾಗ ಓಪನ್ನಾಗಿ ಮೆರವಣಿಗೆ ಮಾಡಿದ್ರಿ. ಅವರು ಗ್ಯಾಂಗ್ ರೇಪ್ ಪ್ರಕರಣದಲ್ಲಿ, ಗ್ಯಾಂಗ್ ರೇಪ್ದಲ್ಲಿ ಓಪನ್ನಾಗಿ ಮೆರವಣಿಗೆ ಮಾಡಿದರು ಹಾನಗಲ್ನಲ್ಲಿ. ಏನು ಮಾಡಿದ್ರು ಪೊಲೀಸರು? ಅವ್ರನ್ನ ಏನು ಮಾಡೋಕ್ಕಾಗಿಲ್ಲ. ಅಲ್ಲ, ಎಲ್ಲಿ ಮತ್ತೆ ಬರ್ತಾರಲ್ಲ, ಅಲ್ಲ ಅದನ್ನ ಮಾಡೋಕ್ಕೆ ಹಾಕ್ಬಿಟ್ರು. ಪೊಲೀಸರ ಪ್ರೊಟೆಕ್ಷನ್ನಲ್ಲಿ ಓಪನ್ ಮೆರವಣಿಗೆ ಮಾಡಿದರು. ಏನೋ ಒಂದು ದೊಡ್ಡ ಯುದ್ಧ ಆಗ್ಯದ ಬಂದವ್ರಂಗೆ ಗ್ಯಾಂಗ್ ರೇಪ್ ಮಾಡಿದವರು. ಮತ್ತು ನಿರಂತರವಾಗಿ ಸಣ್ಣ ಪುಟ್ಟ ಕೆಲಸ ಆಗ್ತವೆ. ಇದಕ್ಕೆ ಕುಮ್ಮಕ್ಕಿದೆ. ಮತ್ತು ರಾಜಕೀಯವಾಗಿ ತುಷ್ಟೀಕರಣದ ರಾಜಕಾರಣದ ಪ್ರತಿಫಲವಾಗಿ ಯಾರು ಈ ಥರ ಹಿಂಸೆಯಲ್ಲಿ ತೊಡಗ್ತಾರೆ ಅವ್ರಿಗೆ ರಕ್ಷಣೆ ಇದೆ. ಯಾರು ಹಿಂಸೆಯ ಬಲಿ ಆಗ್ತಾರೆ ಅವ್ರ ಮೇಲೆ ಕೇಸ್ ಇದೆ. ಆದ್ದರಿಂದ ಇದು ನಡೆಯೋದಿಲ್ಲ. ಇನ್ನು ಮುಂದೆ ಜನ ತಾಳ್ಮೆ ಪರೀಕ್ಷೆ ಮಾಡಬಾರ್ದು. ಯಾವ ಅಧಿಕಾರ, ಯಾವ ಸರ್ಕಾರ ಕೂಡ ಶಾಶ್ವತ ಅಲ್ಲ. ಜನರ ಆಶೀರ್ವಾದ ಭಾಳ ಮುಖ್ಯ. ಯಾವ ಜನ ಆಶೀರ್ವಾದ ಮಾಡ್ಯಾರ ಅವ್ರಿಗೆ ನೀವು ರಕ್ಷಣೆ ಕೊಡೋದಿಲ್ಲ ಅಂತಂದರೆ ಒಂದು ಸರ್ಕಾರವಾಗಿ ಸರ್ಕಾರದ ಮೊದಲನೇ ಕರ್ತವ್ಯ ಏನು? ಕಾನೂನು ಸುವ್ಯವಸ್ಥೆ. ದಿಸ್ ಈಸ್ ದ ಫಸ್ಟ್ ಡ್ಯೂಟಿ ಆಫ್ ದಿ ಗೌರ್ಮೆಂಟ್. ಅದರಲ್ಲಿ ವಿಫಲವಾಗಿದ್ದಾರೆ ಅವರು. ಅದಕ್ಕೆ ಈ ಬಗ್ಗೆ ನಾನು ಮುಖ್ಯಮಂತ್ರಿ ಗಮನಕ್ಕೂ ತರ್ತೀನಿ, ಮತ್ತು ಗೃಹ ಸಚಿವರ ಗಮನಕ್ಕೂ ತರ್ತೀನಿ, ಮತ್ತು DG ಅವ್ರಿಗೂ ಕೂಡ ತರ್ತೀನಿ. ಈಗಾಗಲೇ SP ಅವ್ರಿಗೆ ಮಾತಾಡಿದ್ದೀನಿ. ಮೇಲಧಿಕಾರಿಗಳಿಗೆ ಮಾತಾಡಿ ಒಂದು SIT ರಚನೆ ಆಗಬೇಕು. ಇಲ್ಲಿ ಸ್ಥಳೀಯ 2 ಆಫೀಸರ್ ಸಸ್ಪೆಂಡ್ ಆಗಬೇಕು. ಅಂದಾಗ ಮಾತ್ರ ನ್ಯಾಯ ಸಿಗುತ್ತೆ. ಕಾಂಗ್ರೆಸ್ನವರು ಹೇಳೋದು ರಾಜಕೀಯವಾಗಿ ಬಳಸ್ಕೊಳ್ತಾ ಇದ್ದೀರಾ. ಇಲ್ಲಿ ಗ್ರಾಮದಲ್ಲಿ 2 ಕೋಮಿನವರು ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಅದಕ್ಕೆ ನಾನು ಮೊದಲೇ ಹೇಳಿದ್ದು ವೈಯಕ್ತಿಕ ಜಗಳ ಅಂತ ಹೆಂಗೆ ಹೇಳಿದರು.
ಅವ್ರು ತೋರಿಸ್ಕೊಡ್ಲಲ್ಲ ವೈಯಕ್ತಿಕ ಏನಾದರೂ ಇದ್ದರೆ ಹಿನ್ನೆಲೆ ಇದ್ದರೆ ಅಂತ ಹೇಳಿ ಬರೀ ಹಂಗೆ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಆಧಾರರಹಿತವಾಗಿ ನೀವು ಸ್ಟೇಟ್ಮೆಂಟ್ ಕೊಟ್ಟರೆ ನಿಮ್ಮ ತಪ್ಪನ್ನು ನಿಮ್ಮ ಲೋಪವನ್ನು ಮುಚ್ಚಾಕೊಳ್ಳೋ ಸಲುವಾಗಿ ನಿಮ್ಮ ರಾಜಕೀಯ ಬೆಳೆಯನ್ನು ಬಯಸ್ಕೊಳ್ಳೋ ಸಲುವಾಗಿ ತುಷ್ಟೀಕರಣದ ರಾಜಕಾರಣವನ್ನು ಸಮರ್ಥಗೊಳ್ಳೋ ಸಲುವಾಗಿ ಈ ಥರ ಮಾತುಗಳು ಬರ್ತವೆ. ಸರ್, ಈ ಪ್ರಕರಣದಲ್ಲಿ ಸರ್ ಈಗ ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ ಕೆಲವರು. ಈ ಕಡೆ ಹಿಂದೂ ಆರೋಪಿಗಳು ಕೂಡ ಕೆಲವೊಂದಿಷ್ಟು ಗಾಯಾಳುಗಳಿದ್ದಾರೆ. ಪೊಲೀಸರು ಹೇಳ್ತಾ ಇದ್ದಾರೆ, ನಾವು ಈಗಾಗಲೇ ವೈದ್ಯರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೇವೆ, ಅವರು ಯಾವಾಗ ಡಿಸ್ಚಾರ್ಜ್ ಆಗ್ತಾರೆ ಅಂತ ಸಂದರ್ಭದಲ್ಲಿ ಕೂಡ ವಶಕ್ಕೆ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ ಅನ್ನೋ ಮಾತಾಡ್ತಾರೆ. ಒಂದು ವೇಳೆ ಅವರನ್ನ ಬಂಧನ ಮಾಡಿದ್ರೆ ಮುಂದಿನ ನಡೆ ಹೆಂಗಿರುತ್ತೆ? ಖಂಡಿತವಾಗೂ ಅದೇ ಹೇಳಿದ್ನಲ್ಲ, ಯಾರು ಹೊಡೆತ ತಿಂದಾರ ಅವ್ರನ್ನ ಆರೋಪಿ ಮಾಡಿದ್ದಾರೆ. ಇವರು ಯಾರು ಹೊಡೆತ ತಿಂದಾರ ಆರೋಪಿಯನ್ನು ಮಾಡಿದ್ದಾರೆ. ಮತ್ತು ಯಾರು ಘಟನಾ ಸ್ಥಳದಲ್ಲಿಲ್ಲ ಅವ್ರನ್ನ ಆರೋಪಿ ಮಾಡಿದ್ದಾರೆ. ಪೊಲೀಸರೇ ಇದಕ್ಕೆ ಕಾರಣ ಎಲ್ಲ. ಅವ್ರನ್ನೇನು ಅರೆಸ್ಟ್ ಮಾಡ್ಬೇಕಂತ ಓಡಾಡ್ತಾ ಇದ್ದಾರೆ. ಯಾಕೆ ಮಾಡಿದ್ದಾರೆ? ಆರೋಪಿ ಯಾರು ಮಾಡಿದವರು? ಪೊಲೀಸರು ಯಾಕೆ ಮಾಡಿದ್ದಾರೆ? ಎರಡೂ ಕಡೆ ಮಾಡಿಬಿಟ್ರೆ ಮುಗಿದು ಹೋಯ್ತು. ಸೊ ಈ ನೀತಿ ಸರಿಯಲ್ಲ. ಯಾರು ತಪ್ಪು ಮಾಡಿದ್ರೆ ತಪ್ಪು ಮಾಡಿಲ್ದವ್ರನ್ನ ಹೊಡೆತ ತಿಂದವ್ರನ್ನ ನೀವು ಆರೋಪಿಗಳು ಮಾಡಿದರೆ ಆ ಕಡೆ 26 ಜನ, ಈ ಕಡೆ 26. ಅದು ಯಾವಾಗಲೂ ಸ್ಟ್ಯಾಂಡರ್ಡ್ ಇದೆ. ಈ ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಬಂದ ಮೇಲೆ ಸ್ಟ್ಯಾಂಡರ್ಡ್ ಇದೆ. ಆ ಕಡೆ 20, ಈ ಕಡೆ 20, ಆ ಕಡೆ 10, ಈ ಕಡೆ 10 ಸ್ಟ್ಯಾಂಡರ್ಡ್ ಇದೆ. ಈ ಘಟನೆ ಆದ ಬಳಿಕ ನರೇಗಲ್ನಲ್ಲಿ ಕೂಡ ರಟ್ಟೆಹಳ್ಳಿಯಲ್ಲಿ ಕೂಡ ಒಂದು ಘಟನೆ ಆಗಿದೆ ಸರ್. ರಟ್ಟೆಹಳ್ಳಿಯಲ್ಲಿ ಕೂಡ ಘಟನೆ ಆಗಿದೆ, ಹಿಂದೆ ಕಾಗಿನೆಲೆಯಲ್ಲಿ ಘಟನೆ ಆಗಿದೆ, ಇಡೀ ಜಿಲ್ಲೆಯಲ್ಲಿ ಘಟನೆ ಆಗಿದೆ. ಇಸ್ಪೇಟು OC ರಕ್ಷಣೆ ಕೊಡೋದಕ್ಕೆ ಪೊಲೀಸರ ಬಳಕೆ ಆಗಿದೆ ಹೊರತಾಗಿ ಇಲ್ಲಿ ಕೋಮು ಸೌಹಾರ್ದತೆಯನ್ನು ಕಾಪಾಡೋಕ್ಕೆ ಪೊಲೀಸರು ಇಲ್ಲ. ಮುಂದೆ ಏನು ಸ್ಟ್ಯಾಂಡ್ ಆಗಿರ್ತದೆ ಬಿಜೆಪಿ? ನಮ್ಮ BJP ಇದನ್ನು ಲಾಜಿಕಲ್ ಕನ್ಕ್ಲೂಷನ್ ತೊಗೊಂಡು ಹೋಗ್ತೀವಿ, ತಾರ್ಕಿಕ ಅಂತ್ಯಕ್ಕೆ ತೊಗೊಂಡು ಹೋಗ್ತೇವೆ, ಇಲ್ಲಿಗೆ ಬಿಡೋದಿಲ್ಲ. ಅದು ಮೊದಲನೇದಾಗಿ ಗಾಯಾಳುಗಳಿಗೆ ಅವ್ರಿಗೆಲ್ಲರಿಗೂ ಕೂಡ ಒಳ್ಳೆಯ ಟ್ರೀಟ್ಮೆಂಟ್ ಕೊಟ್ಟು ಅವರಿಗೆ ಎಲ್ಲ ಸಹಕಾರ ಮಾಡಿ ಅವ್ರ ಮನೆ ಬರುವಂಥದ್ದು ಒಂದನೇದ್ದು. ಎರಡನೇದ್ದು, ಎಲ್ಲಿವರೆಗೂ ಈ ಅಧಿಕಾರಿಗಳ ಮೇಲೆ ಕ್ರಮ ಆಗೋದಿಲ್ಲ ಅಲ್ಲಿವರೆಗೂ ನಮ್ಮ ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತೀವಿ. ಹಾನಗಲಲ್ಲೂ ಮಾಡ್ತೀವಿ, ಹಾವೇರಿಯಲ್ಲಿ ಮಾಡ್ತೀವಿ, ಹಾವೇರಿಯಿಂದ ಹಾನಗಲ್ಗೂ ಮಾಡ್ತೀವಿ. ಮತ್ತು ಎಲ್ಲೆಲ್ಲಾಗುತ್ತೆ ಅಲ್ಲಲ್ಲಿ ಉಗ್ರವಾದಂಥ ಹೋರಾಟವನ್ನು ನಾವು ಖಂಡಿತವಾಗೂ ಮಾಡ್ತೀವಿ. ಅದರ ಜೊತೆಗೆ ಲೀಗಲ್ ಹೋರಾಟವನ್ನು ಕೂಡ ಮಾಡ್ತೀವಿ. ಸಂಪೂರ್ಣ ಲೀಗಲ್ ರಕ್ಷಣೆಯನ್ನು ಈ ಜನರಿಗೆ ನಾನು ಕೊಡ್ತೀನಿ. ಅದಕ್ಕೆ ತಾರ್ಕಿಕ ಹಂತಕ್ಕೆ ತೊಗೊಂಡು ಹೋಗ್ತೀನಿ.